ಇದೇನ ಅನ್ಯಾಯ? ಎಲ್ಲಾರ ಮದ್ವೆಲ್ಲೂ ಗಂಡು ಹೆಣ್ಗಾಕಾದ್ರೆ ಇಲ್ಲಿ ಎಣ್ಣೆ ಹಸಮಣೆ ಮೇಲೆ ಕುತ್ಕೊಂಡು ಗಂಡ್ಗಾಕಾಯ್ತಾವಳೆ. ಮುಹೂರ್ತಕ್ಕೆ ಹೊತ್ತಾಯ್ತು, ಬೇಗ ಬಂದ್ರು, ಕರ್ಕೊಂಡ್ ಬಂದ್ರು. ಬೇಗ ಬೇಗ ಮುಹೂರ್ತ ಮೀರೋಗುತ್ತೆ. ಬೇಗ ಬಂದೋಡು. ಈಗ ಹೇಳಿದ್ರೆ ಆಗಲ್ಲ. ಎತ್ಕೊಳ್ಳಿ. ಅಂದ್ರೆ ಹಾಲು ದೂರ ಹೋಗ್ತಾ ಇದೆ. ತಾಳಿ ಕಟ್ತಾ ಇರೋದಿಲ್ಲ. ನಿಲ್ಲಿಸ್ರಿ ಮಂತ್ರ ತಗೊಳ್ರಿ. ತಾಳಿ ತಗೊಳ್ಳಿ. ಎಲ್ಲೋದ್ರಿ ನಮ್ಮ ಮಕ್ಕಳು? ಹಳ್ಳಕ್ ತಲ್ಲೋದ್ರಲ್ಲೇ ಇರಿ. ಯಾಕ್ ಮಾವ ಇಷ್ಟೊತ್ತು? ಏನೇ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಅನ್ನೋ ಅಹಂಕಾರದಿಂದ ಮೆರಿತಾ ಇದೀಯಾ? ತೆಗಿಯಕೈನ ಬಿಡ ನನ್ನ, ಬಿಡ ನನ್ನ. ನೀನ್ ಈ ರೀತಿ ನಾನು ತಪ್ಕೊಂಡ್ಬಿಟ್ರೆ ನಿನ್ ಜೊತೆ ಬಾಳು ನಡೆಸ್ತೀನಿ ಅಂತ ಅನ್ಕೊಂಡಿದ್ಯಾ? ಇದೇ ತರ ನಮ್ಮೂರ್ನಲ್ಲೊಬ್ಬ ಇಷ್ಟಪ್ಪ ಮೀಸೆ ಬಿಟ್ಕೊಂಡು ಅವನ್ ಹೆಂಡತಿ ಜೊತೆ ಬಾಳಲ್ಲ ಬಾಳಲ್ಲ ಅಂತ ಹೇಳ್ತಿದ್ದಂತೆ. ನಮ್ಮೂರ್ನವರೆಲ್ಲ ಸೇರಿ ಏನ್ ಮಾಡ್ಬಿಟ್ರು ನಿಮ್ಮೂರ್ನವ್ರು? ಏನಿಲ್ಲ, ಅವನ್ ಮೀಸೆ ಬೋಳಿಸ್ಬಿಟ್ರಂತೆ. ಪಾಪ ನಿಮ್ ಮೀಸೆಗೂ ಅದೇ ಗತಿ ಆಗ್ಬಹುದು. ನೋಡು, ನನ್ನ ಮೀಸೆ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ನಮ್ಮೂರಿನ ಪದ್ಧತಿ ಬಗ್ಗೆ ಹೇಳ್ದೆ. ಅವನಿಗೆ 3 ವರ್ಷ ಆದ್ರೂ ಮಕ್ಳೇ ಆಗ್ಲಿಲ್ಲ. ಅವನ್ಗೆ ಯಾಕ್ಬೇಕು ಹೆಂಡತಿ, ಅವನ್ಗೆ ಯಾಕ್ಬೇಕು ಮೀಸೆ ಅಂತ ಅವನ್ ಮೀಸೆ ಬೋಳಿಸ್ಬಿಟ್ರು. ನೀವು ಅದೇ ರೀತಿ ನನ್ ಜೊತೆ ಸಂಸಾರ ಮಾಡದೆ ಹೋದ್ರೆ ನಿಮ್ಗೆಲ್ಲಾಗುತ್ತೆ ಮಗು ಅಂತ ನಿಮ್ ಮೀಸೆನು ಬೋಳಿಸ್ತಾರೆ. ಅವನೇನೋ 3 ವರ್ಷ ಬಾಳ್ಲಿಲ್ಲ, ಆದ್ರೆ ನಾನ್ ನಿನ್ ಜೊತೆ 30 ವರ್ಷ ಆದ್ರೂ ಸೇರಲ್ಲ. ಅದು ಯಾವ ನಿಮ್ಮೂರ್ನವನ್ ಬಂದು ನನ್ನ ಮೀಸೆ ಮುಟ್ತಾನ ನಾನು ನೋಡ್ತೀನಿ. ಯಾರೇನ್ ಮುಟ್ಟೋದು? ನಾನ್ ಮನಸ್ ಮಾಡಿದ್ರೆ ಈಗ್ಲೇ ಕಿತ್ ಹಾಕ್ಬಿಡ್ತೀನಿ ನಿಮ್ ಮೀಸೆನ. ಏನೇನ ನನ್ನ ಮೀಸೆ ಕೀಳ್ತೀಯ? ನನ್ನ ಮೀಸೆ ಮುಟ್ಟೆ ನೋಡೋಣ. ಬೇಡ, ನನ್ನ ಹತ್ರ ತಕರಾರು ಇಟ್ಕೋಬೇಡ. ನಾನೆಷ್ಟು ಕೋಪಿಷ್ಟ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನಗೇನಾದ್ರೂ ಕೋಪ ಬಂದ್ರೆ ಏನಾಗುತ್ತೆ ನೋಡೇ ಬಿಟ್ಟು. ನೀನು ನನ್ನ ಕರೆದ? ಇಲ್ವೇ? ಯಾಕೆ ನನ್ನ ಕರೀಲಿಲ್ಲ? ಅಜ್ಜಿ ಹೇಳ್ತು ನೀನು ನನ್ನ ಕರೆದೆ ಅಂತ. ಅಜ್ಜಿ ಹೇಳ್ತಾ? ಇದು ಕೇಳ್ತೀನಿ. ಅಜ್ಜಿ ಅಜ್ಜಿನ ಯಾಕೆ ಡಿಸ್ಟರ್ಬ್ ಮಾಡೋದು? ನೋ ಡಿಸ್ಟರ್ಬ್. ನಿನ್ನ ಕಣ್ಣು ತುಂಬಾ ಚಂದ, ನಿನ್ನ ಮೂಗು ಅದಕ್ಕಿಂತ ಚಂದ, ನಿನ್ನ ತುಟಿ ಆಹಾ ಚಂದವೋ ಚಂದ. ಅದಕ್ಕೇನೀಗ? ಏನಿಲ್ಲ, ಇದನ್ನ ಅರ್ಥ ಮಾಡ್ಕೊಂಡ್ರೆ
ಎಲ್ಲ ತುಂಬಾ ಚಂದ. ನಾನು ಇದನ್ನೊಂದು ಅರ್ಥ ಮಾಡ್ಕೊಂಡಿಲ್ಲಲ್ಲಪ್ಪ. ಜಾರಿ ಜಾರಿ ಹೋಗ್ತಾ ಇದೆಯಲ್ಲಪ್ಪ. ಕಡಿತಲ್ಲ, ಬೆಸ್ಟ್ ಐಡಿಯಾ ಇದು. ನೋಡ್ದ, ತುಂಬಾ ಚಂದ ಅಲ್ವಾ ತಿನ್ನಕ್ಕೆ ನಿನಗೆ? ಅದು ಅಜ್ಜಿಗೆ ಸ್ವಲ್ಪ ಕೊಟ್ಟಿದ್ದೀನಿ, ಅಜ್ಜಿ ಕೊಟ್ಟಿದ್ದೀನಿ. ಇದು ನೀನು ಕೊಟ್ಟಿರೋದು ಬಿಸಿ ಬಿಸಿ ಅಲ್ವಾ, ಅಜ್ಜಿ ಕೊಟ್ಟಿರೋದು ಆರೋಗ್ಯರು ಅಲ್ವಾ. ಅಂದ್ರೆ ನನಗ್ ಕೊಟ್ಟಿರೋದು ಹಾರಿದಲ್ವನ? ಅಜ್ಜಿ ಅಯ್ಯೋ, ನೀನ್ ಯಾಕ್ರಿ ಕೈ ಹಿಡಿದ್ರಿ? ನನ್ ಹೆಂಡತಿ ವಾಂತಿ ಮಾಡಿದ್ದನ್ನ ನಾನ್ ಕೈಯಲ್ಲಿ ಇಡ್ತಾ ಇದ್ದೇನೆ. ಪಕ್ಕದ ಮನೆಯವನ್ ಹೆಂಡತಿ ವಾಂತಿನ ಕೈಯಲ್ಲಿ ಇಡ್ತಾ ಇದ್ದೀನಿ. ಅಯ್ಯೋ ಅದಲ್ಲ ರೀ. ನನ್ನನ್ನು ಏನಂತ ತಿಳ್ಕೊಂಡಿದ್ಯಾ ನೀನು? ನಿನ್ಗೆ ಏನ್ ಬೇಕು ಹೇಳು? ಕುಡಿಯಕ್ಕೆ ಗಂಗೆಯಿಂದ ನೀರ್ ಬೇಕಾ? ಸ್ನಾನ ಮಾಡಕ್ಕೆ ತುಂಗೆಯಿಂದ ನೀರ್ ಬೇಕಾ? ಅಯ್ಯೋ ನಂಗ್ ಅದೆಲ್ಲ ಬೇಡ, ನಂಗ್ ಸುಸ್ತಾಗ್ತಿದೆ. ಅಯ್ಯೋ ಸುಸ್ತಂತ ಹೇಳಿ ನಿಂತ ಇದೆಯಲ್ಲ. ಬೋರೋಜೋ ಬೋರೋಜೋ ಕೂಚೋ 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 ಕೂಚ. ಓ ಮತ್ತೆ ವಾಂತಿನ? ಈ ಹಲ್ವಾ ಮಾಡಿದ ಕೆಲ್ಸ ಇದು. ಮಲ್ಗೆ ಹೂವ ಅದನ್ನ ಯಾಕೆ ನೀನ್ ತಿನ್ನಕ್ ಹೋದೆ? ಅದು ತಿಂದಿದ್ದಕ್ಕಲ್ಲ. ನೀನ್ ಸುಮ್ನೆ ನಯ ನಯ ಅನ್ಬೇಡ. ನೀನ್ ಇಲ್ಲೇ ಇರು, ನಾನು ಈಗ್ಲೇ ಅಡಿಗೆ ಮನೆಗೆ ಹೋಗಿ ಇಷ್ಟು ಮೆಣಸು ತೆಗೆದು ಚೆನ್ನಾಗಿ ಕುಟ್ಟಿ ಕಷಾಯ ಮಾಡಿ ತಗೊಂಬಂದು ನೀನು ಕುಡಿಸ್ಬಿಡ್ತೀನಿ. ಅದನ್ನು ಕುಡಿದ ತಕ್ಷಣ ನೀನ್ ವಾಂತಿಗೆ ಇಂತೆಲ್ಲ ಕಲ. ನಂಗ್ ಅದೆಲ್ಲ ಏನು ತಿನ್ಬೇಕು ಅನ್ಸಲ್ಲ, ನಂಗ್ ಬೇಡ. ಅಂದ್ರೆ ನೀನ್ ಬರೀ ಊಟಲ್ಲಿ ಇರ್ಬೇಕಂತ ಹೇಳ್ತಿದ್ಯಾ? ಅಯ್ಯೋ ಪೆದ್ದಿ, ನೀನು ತಾಯಾಗಳು, ನಿನ್ಗೆ ಆನೆ ಅಷ್ಟು ಶಕ್ತಿ ಇರ್ಬೇಕಂತ ಊರಿನ ಹಿರಿಯರು ಹೇಳಿದ್ದಾರೆ. ನಂಗ ಆ ಶಕ್ತಿ ಬೇಡ, ನೀವಿದ್ರೆ ನಂಗ ಆನೆ ಅಷ್ಟು ಶಕ್ತಿ ಇರುತ್ತೆ ಸಾಕು ರೀ. ಆನೆ ಅಷ್ಟು ಶಕ್ತಿ? ಐಡಿಯಾ ಬಂತ, ಐಡಿಯಾ ಬಂತ. ಎದ್ದಾಳೆ ರಜಾ, ಎದ್ದಾಳಮ್ಮ, ಎದ್ದಾಳೆ. ಬಾ 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 ಬಾ, ಇಲ್ಲಿ ಕೂತ್ಕೋ. ಯಾಕೆ ಅಂತ ಹೇಳ್ರಿ. ಬಾ ಇಲ್ಲಿ ಕೂತ್ಕೋ. ಕೂತ್ಕೋ ಕೂತ್ಕೋ ಕೂತ್ಕೋ. ಕೂತ್ಕೊಂಡೆ. ಹುಷಾರು, ಗಟ್ಟಿಯಾಗಿ ಹಿಡ್ಕೋ. 1 2 3. ಆನೆ ಬಂತು ಆನೆ, ಆನೆ ಬಂತು ಆನೆ, ಅಂಬಾರಿ ಆನೆ, ಅಂಬಾರಿ ಆನೆ, ಆನೆ ಬಂತು ಆನೆ. ಹೋಗ್ರಿ ನೀವು. ಯಾರಮ್ಮ, ಏನಾಯ್ತಮ್ಮ ನಿನಗೆ? ನಂಗ್ ತಲೆ ಸುತ್ತಿದೆ. ಅಯ್ಯೋ, ತಲೆ ಸುತ್ತಾ ಇದ್ಯಾ? ಕೂಚು ಕೂಚು ಕೂಚು. ಪಚ್ಕೋ 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 ಪಚ್ಕೊಮ್ಮ. ಪಚ ಪಚ. ಅಮ್ಮ, ನೀವ್ ಅಜ್ಜಿ ಆಗೋದ್ರಿ, ನೀವು ತಾತ ಆಗೋದ್ರಿ. ಊರ್ನಲ್ಲಿ ಏನೇನ್ ನಡೀತು ಅಂತ ಹೇಳೋದಕ್ಕೆ ನಿನ್ನ ನಮ್ಮ ಮನೇಲಿ ಕೆಲ್ಸಕ್ಕೆ ಇಟ್ಕೊಂಡಿರೋದು. ಮಾದ ಒಳ್ಳೆ ವಿಷಯ ತಾನೇ ಹೇಳಿದ್ದು. ನೋಡಿ, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಅನ್ಕೊಂಡು ಮರೆತು ಬಿಡಿ. ದೇವಿ ಮದ್ವೆಗಂತೂ ನಾವು ಹೋಗ್ಲಿಲ್ಲ. ಮಗಳು ಗರ್ಭಿಣಿ, ತಂದೆ ತಾಯಾದ ನಾವು ಮಾಡ್ಬೇಕಾದ್ದೇನೂ ಮಾಡ್ಲಿಲ್ಲ. ಈಗ ದಿನಗಳು ಅಂತ ಹೇಳ್ತಿದ್ದಾನೆ. ಇಂಥ ಸಮಯದಲ್ಲಾದ್ರೂ ನಾವು ಒಂದು ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ರೆ. ಎಲ್ಲೋ ಭ್ರಾಂತು ಕಣೆ. ಅವಳಿಗೆ ಅಪ್ಪ ಅಮ್ಮ ಯಾವ ಲೆಕ್ಕನೆ? ಯಾವನು ಅವಳು ಹೊತ್ಕೊಂಡು ಹೋದ ಅಂತ ಹೇಳಿ ಅವನು ಬಹಳ ಮುಖ್ಯ ಆಗೋದ ಅವಳಿಗೆ. ಇವತ್ತು ಅವನು ಬೇಕು. ಇಷ್ಟು ವರ್ಷ ಸಾಕಿ ಬೆಳೆಸಿ ದೊಡ್ಡವನು ಮಾಡಿದ ನಾನು ಅವಳಿಗೆ ಯಾವ ಲೆಕ್ಕನೆ? ಅವತ್ತು ಅವ್ರು ಎಲ್ಲರ ಎದುರಿನಲ್ಲೂ ನನಗೆ ಅವಮಾನ ಮಾಡಿದ್ಲಲ್ಲ, ಆ ಕ್ಷಣದಿಂದ ನನಗೂ ಅವಳಿಗಿರೋ ಸಂಬಂಧ ಕಡ್ದೋಯ್ತು. ಋಣಾನುಬಂಧ ತೀರೋ.